ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಒಂದು ಬ್ಲೂ ಪ್ರಿಂಟ್ ಮೇಲೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಶೇರ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಸುಮಾರು 3-4 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. 35 ಅಂಕಗಳಿಗೆ ಬರ್ತಕ್ಕಂಥ ಪ್ರಶ್ನೆಗಳನ್ನು ಸಹಿತನೂ ಹೇಳಿದ್ದೀನಿ. ಸೊ ಎಲ್ಲ ನಮ್ಮ ಚಾನಲ್ನಲ್ಲಿ ಇದ್ದಾವೆ, ಹೋಗಿ ನೋಡಿ. ಖಂಡಿತವಾಗಿ ಬಿಟ್ಟು ಬೇರೆ ಪ್ರಶ್ನೆ ಬರೋದಿಲ್ಲ, ಅಷ್ಟು ಶ್ಯೂರಿಟಿ ನಾವು ಏನು ಮಾಡಿದ್ದೀವಿ ನಿಮಗೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಬನ್ನಿ ಹಾಗಾದರೆ ಈ ವಿಡಿಯೋವನ್ನು ಶುರು ಮಾಡೋಣ. ಸೊ ಎಲ್ಲರಿಗೂ ಲೈಕ್, ಶೇರು ಮತ್ತು ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಪ್ರಾಕ್ತನ ಆಧಾರಕ್ಕೆ ಉದಾಹರಣೆ ಏನು ಅಂತ ಕೇಳಿದ್ದಾರೆ. ಸೊ ಗೊತ್ತಿರಲಿ, ಆಪ್ಷನ್ ಡಿ ನಾಣ್ಯಗಳು ಅಂತಕ್ಕಂಥದ್ದು ಪ್ರಾಕ್ತನ ಆಧಾರಕ್ಕೆ ಉದಾಹರಣೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್, ರಿಪಬ್ಲಿಕ್ ಕೃತಿಯ ಕರ್ತೃ ಯಾರು? ನಾಳೆ ಇದು ಬಂದರೂ ಕೂಡ ಬರ್ತದೆ. ಸೊ ರಿಪಬ್ಲಿಕ್ ಅಂತಕ್ಕಂಥ ಕೃತಿಯನ್ನು ಬರೆದಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಪ್ಲೇಟೋ ಇಸ್ ದ ರೈಟ್ ಆನ್ಸರ್. ಇನ್ನು ಸಮಾಜಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳ್ತಾರೆ. ಸೊ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಸಮಾಜಶಾಸ್ತ್ರದ ಪಿತಾಮಹ ಬಂದುಬಿಟ್ಟು ಆಗಸ್ಟ್ ಕಾಮ್ಟೆ ಇಸ್ ದ ರೈಟ್ ಆನ್ಸರ್. ಸರಕು ಸೇವೆಯಲ್ಲಿರುವ ಮಾನವನ ಬಯಕೆಯನ್ನು ತೃಪ್ತಿಪಡಿಸ್ತಕ್ಕಂಥ ಗುಣಕ್ಕೆ ಏನಂತ ಕರಿತೀವಿ? ಅದು ಕೂಡ ವೆರಿ ಇಂಪಾರ್ಟೆಂಟ್ ಅದ, ಅದನ್ನು ತುಷ್ಟಿ ಗುಣ ಅಂತ ಕರಿತೀವಿ. ಸೊ ಸರಕು ಸೇವೆಯಲ್ಲಿರುವ ಮಾನವರ ಬಯಕೆಯನ್ನು ತೃಪ್ತಿಪಡಿಸೋ ಗುಣ ತುಷ್ಟಿ ಗುಣ. ಇನ್ನು ಮುಂದಿನ ಪ್ರಶ್ನೆ, ಒಬ್ಬನೇ ಮಾಲೀಕನಿಂದ ನಡೆಸಲ್ಪಡ್ತಕ್ಕಂಥ ಸಂಸ್ಥೆಗೆ ಏನಂತ ಕರೀತಾರೆ? ಎಸ್, ಒಬ್ಬನೇ ಮಾಲೀಕನಿಂದ ನಡೆಸಲ್ಪಡ್ತಕ್ಕಂಥ ಸಂಸ್ಥೆಗಳಿಗೆ ಏಕವ್ಯಕ್ತಿ ಮಾಲೀಕತ್ವದ ಸಂಸ್ಥೆ ಅಂತ ಕರೀತಾರೆ. ಇಟ್ಸ್ ಆಲ್ಸೋ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ, ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸಿರ್ತಾರೆ? ಸೊ ನಿಮಗೆಲ್ಲ ಗೊತ್ತಿರಲಿ, ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಹಿಸ್ತಾರೆ. ಆಮೇಲೆ ಗ್ರಾಮ ಪಂಚಾಯಿತಿ ಅವಧಿ ಬಂದುಬಿಟ್ಟು 5 ವರ್ಷ ಇರ್ತದೆ. ಸಂಸ್ಕೃತಿ ಅಂದ್ರೇನು? ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಏನಪ್ಪ ಅಂದ್ರೆ, ಮಾನವ ಸಮಾಜದ ಸದಸ್ಯನಾಗಿದ್ದುಕೊಂಡು ಕಲಿತುಕೊಳ್ಳೋ ಜ್ಞಾನ, ಕಲೆ, ನೈತಿಕ ನಿಯಮ, ಕಾನೂನು, ರೂಢಿ, ನೈಪುಣ್ಯತೆಗಳೊಂಡ ಸಂಕೀರ್ಣ ವ್ಯವಸ್ಥೆಯನ್ನೇ ನಾವೇನಂತೀವಿ? ಸಂಸ್ಕೃತಿ ಅಂತ ಕರಿತೀವಿ. ಇನ್ನು ಸಂಭಾಷಣೆ ನಡೆಸಲು ಯಾವುದರ ಅಗತ್ಯ ಇದೆ ಅಂತ ಕೇಳಿದ್ದಾರೆ. ಸೊ ಸಂಭಾಷಣೆ ನಡೆಸಲಿಕ್ಕೆ ನಮಗೆ ಭಾಷೆ ಅಗತ್ಯ ಇದೆ. ಇನ್ನು ಭೂಕವಚ ಹೆಚ್ಚಾಗಿ ಯಾವುದರಿಂದ ಕೂಡಿದೆ ಅಂತ ಕೇಳಿದ್ದಾರೆ. ಸೊ ನಿಮಗೆಲ್ಲ ಗೊತ್ತಿರಲಿ, ಸೊ ಭೂಕವಚ ಅಂತಕ್ಕಂಥದ್ದು ಅದು ಸಿಲಿಕ, ಅಲ್ಯೂಮಿನಿಯಂ ಮತ್ತು ಮೆಗ್ನೀಸಿಯಂಗಳಿಂದ ಕೂಡಿದೆ ಅಂತಕ್ಕಂಥದ್ದು ರೈಟ್ ಆನ್ಸರನ್ನು ಬರಬೇಕು. ಮುಂದಿನ ಪ್ರಶ್ನೆ, ಜಾಹೀರಾತಿನ ಒಂದು ಅನುಕೂಲವನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಸೊ ಈಗೆಲ್ಲ ಜಾಹೀರಾತುಗಳನ್ನು ಕೊಡ್ತಾರೆ, ಬಟ್ ಜಾಹೀರಾತಿನ ಮುಖ್ಯವಾಗಿರ್ತಕ್ಕಂಥ ಅನುಕೂಲ ಏನಪ್ಪ ಅಂದರೆ, ಆ ಹೊಸ ವಸ್ತುಗಳ ಪರಿಚಯ ಏನಾಗ್ತದಪ್ಪ ಅಂದರೆ ಗ್ರಾಹಕರಿಗೆ ಮಾಡಿಕೊಡ್ತಕ್ಕಂಥದ್ದೇ ಆಗಿದೆ ಜಾಹೀರಾತಿನ ಒಂದು ಅನುಕೂಲ. 2 ಅಂಕದ ಪ್ರಶ್ನೆ, ಸಿಂಧೂ ನಾಗರಿಕತೆಯಲ್ಲಿ ಕಂಡುಬರುವ ದಿನಬಳಕೆಯ ವಸ್ತುಗಳ ತಯಾರಿಕೆಯ ವೈಶಿಷ್ಟ್ಯವನ್ನು ಬರೀರಿ. ಇಲ್ಲಿ ಹತ್ತಿ ಮತ್ತು ರೇಷ್ಮೆಯನ್ನು ಬಳಸಿ ನೇಯ್ಗೆನ ಮಾಡ್ತಾಯಿದ್ರು, ಕಲ್ಲುಗಳ ಮೇಲೆ, ದಂತಗಳ ಮೇಲೆ ಕೆತ್ತನೆ ಮಾಡ್ತಾಯಿದ್ರು, ಕಂಬಳಿ ತಯಾರಿಕೆ, ಪೀಠೋಪಕರಣ ತಯಾರಿಕೆ, ಕಂಚಿನಿಂದ ಉಳಿ ಮತ್ತು ಕೊಡಲಿ ಅಂತ ಆಯುಧಗಳನ್ನು ಏನು ಮಾಡ್ತಾಯಿದ್ರಪ್ಪ ಅಂದರೆ ಸಿಂಧೂ ನಾಗರಿಕತೆ ಜನ ತಯಾರಿಸ್ತಿದ್ರು ಅಂತ ಬರೆದ್ರೆ 2 ಮಾರ್ಕ್ಸ್ ನಿಮಗೆ ಪ್ರಶ್ನೆ. ಇನ್ನು ಶಾಂಗ್ ದೊರೆಗಳು ಬಹು ಸಮಯದಲ್ಲಿ ಯುದ್ಧವನ್ನೇ ಕಳೆದರು, ಪುಷ್ಟೀಕರಿಸಿ. ಇದು ಇಂಪಾರ್ಟೆಂಟ್ ಅದ, ಇದು ಪ್ರಾಚೀನ ಭಾರತದ ನಾಗರಿಕತೆಗಳಲ್ಲಿ ಬರ್ತದ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಅದೇನಪ್ಪ ಅಂತಂದ್ರೆ, ಈ ಶಾಂಗ್ನ ದೊರೆಗಳು ಬಹು ಸಮಯ ಯುದ್ಧದಲ್ಲೇ ಕಳೀತಾರೆ, ಹೇಗೆ? ಹೌದು, ಯಾಕಂದರೆ ಈ ಶಾಂಗ್ ದೊರೆಗಳು ಸಾಕಷ್ಟು ಸಮಯ ಯುದ್ಧ ಮತ್ತು ಆಕ್ರಮಣದಲ್ಲಿ ಸಮಯ ವ್ಯರ್ಥ ಮಾಡ್ತಾರೆ. ಇವರು ಸೇನೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ, ಸೈನಿಕರಿಗೆ ಉತ್ತಮ ಸ್ಥಾನಮಾನ ಕೊಟ್ಟಿದ್ದರು. ಸೈನಿಕರು ಕಂಚಿನ ತಲೆ ರಕ್ಷಾ ಕವಚ ಮತ್ತು ಲೋಹದ ಮೇಲೆ ಕವಚವನ್ನು ಧರಿಸ್ತಾ ಇದ್ರು. ಇವರು ಬಳಸ್ತಕ್ಕಂಥ ಕಂಚಿನ ಚೂರಿಗಳು, ಕೊಡಲಿಗಳು, ಬಿಲ್ಲು ಮತ್ತು ಲೋಹದ ತುದಿ ಹೊಂದಿದ ಬಾಣಗಳು ಸಹಿತ ನಮಗೆ ಲಭಿಸಿದ್ದಾವೆ ಅಂತ ಬರೀಬೇಕು. ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಗೌತಮ ಬುದ್ಧ ಬೋಧಿಸಿದ ಅಷ್ಟಾಂಗ ಮಾರ್ಗಗಳಿಂದ ನೀವು ಸುಖಕರ ಜೀವನ ನಡೆಸಲು ಸಾಧ್ಯ ಎಂಬುದನ್ನು ಚರ್ಚಿಸಿ ಬರೀರಿ. ಅಂದರೆ ಸೊ ಗೌತಮ ಬುದ್ಧ ಏನು ಹೇಳಿದಾನಪ್ಪ ಅಂದರೆ, ದುಃಖವನ್ನು ಗೆಲ್ಲಬಹುದು, ಒತ್ತಡಗಳಿಂದ ಜೀವನವನ್ನು ನಿಭಾಯಿಸೋದನ್ನು ಕಲಿಬೋದು, ಒಳ್ಳೆಯ ಚಿಂತನೆಗಳು, ನಿರ್ಧಾರಗಳಿಂದ ಒತ್ತಡ ಜೀವನವನ್ನು ನಿಭಾಯಿಸಿಕೊಂಡು ಉತ್ತಮ ಬದುಕನ್ನು ಕಟ್ಟಿಕೊಳ್ಳಬಹುದು ಅನ್ನೋದು ಗೌತಮ ಬುದ್ಧ ಹೇಳಿದ್ದಾನೆ. ಮುಂದಿನ ಪ್ರಶ್ನೆ, ಬುದ್ಧ ಮತ್ತು ಮಹಾವೀರನ ಬೋಧನೆಗಳಿಂದ ನಿಮ್ಮ ಜೀವನದಲ್ಲಿ ಯಾವ ಮೌಲ್ಯವನ್ನು ಅಳವಡಿಸಿಕೊಳ್ತೀರಿ? ಅಹಿಂಸೆ, ಸರಳ ಜೀವನ, ಆತ್ಮಾವಲೋಕನ, ನೈತಿಕ ನಿಯಮಗಳು, ಸಮಗ್ರತೆ, ಸ್ವಯಂ ಶಿಸ್ತಿನ ಜೀವನಕ್ಕೆ ಮಾರ್ಗದರ್ಶನ, ಸಹಾನುಭೂತಿ, ಸಾಮರಸ್ಯ, ಶಾಂತಿ, ಆಧ್ಯಾತ್ಮಿಕ ಬೆಳವಣಿಗೆಗೆ ಉತ್ತೇಜನ ಅಂತಕ್ಕಂಥ ಪಾಯಿಂಟ್ಸ್ ಬರೆದ್ರೆ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಪೌರ ಮತ್ತು ವಿದೇಶಿ ನಡುವಿನ ವ್ಯತ್ಯಾಸವನ್ನು ಬರೀರಿ. ಪೌರ ಒಂದು ದೇಶದ ಶಾಶ್ವತ ನಿವಾಸಿಯಾಗಿರ್ತಾನೆ, ವಿದೇಶಿಗ ಆ ದೇಶದ ತಾತ್ಕಾಲಿಕ ನಿವಾಸಿನೇ ಆಗಿರ್ತಾನೆ. ಪೌರನಿಗೆ ರಾಜಕೀಯ ಹಕ್ಕುಗಳು ಲಭ್ಯವಾಗ್ತವೆ, ವಿದೇಶಿಗನಿಗೆ ರಾಜಕೀಯ ಹಕ್ಕುಗಳು ಲಭ್ಯವಾಗೋದಿಲ್ಲ. ಪೌರ ತನ್ನ ರಾಜ್ಯಕ್ಕೆ ನಿಷ್ಠೆ ತೋರಿಸ್ತಾನೆ, ವಿದೇಶಿಗ ತನ್ನ ರಾಜ್ಯಕ್ಕೆ ನಿಷ್ಠೆ ತೋರಿಸ್ತಾನೆ. ಸೊ ವಿದೇಶಿಗನಿಗೆ ಕಾನೂನು ಬಾಹಿರ ಚಟುವಟಿಕೆಯಿಂದ ದೇಶ ಬಿಟ್ಟು ಹೋಗುವಂತೆ ಆದೇಶ ಮಾಡ್ಬೋದು, ಆದರೆ ಪೌರನಿಗೆ ಸೊ ದೇಶ ಬಿಟ್ಟು ಹೋಗುವಂಥ
ಆದೇಶ ಮಾಡಲಿಕ್ಕೆ ಬರೋದಿಲ್ಲ ಅನ್ನೋದನ್ನು ನೀವು ಬರಿಬೇಕು. ಮುಂದಿನ ಪ್ರಶ್ನೆ, ಸಮಾಜದ ವಿವಿಧ ಪ್ರಕಾರಗಳು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸ್ತಕ್ಕಂಥ ಸಮಾಜ ಬರ್ತದೆ, ಪಶುಪಾಲನಾ ಸಮಾಜ ಬರ್ತದೆ, ಕೃಷಿ ಸಮಾಜ ಬರ್ತದೆ ಮತ್ತು ಕೈಗಾರಿಕಾ ಸಮಾಜ. ಇವು 4 ಏನಪ್ಪ ಅಂದರೆ ಸಮಾಜದ ಮುಖ್ಯವಾಗಿರ್ತಕ್ಕಂಥ ಪ್ರಕಾರಗಳು. ಇನ್ನು ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯ ಮಹತ್ವ ಕುರಿತು ಟಿಪ್ಪಣಿ ಬರೀರಿ ಅಂತ ಒಂದು ಪ್ರಶ್ನೆ ಬರ್ತದೆ. ಇದು 180 ಡಿಗ್ರಿ ರೇಖಾಂಶವನ್ನು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಕರಿತೀವಿ. 0 ಡಿಗ್ರಿ ರೇಖಾಂಶದ ವಿರುದ್ಧವಾಗಿ ಭೂಮಿಯ ಪೆಸಿಫಿಕ್ ಸಾಗರದ ಮಧ್ಯಭಾಗದಲ್ಲಿ ಹಾದು ಹೋಗ್ತದೆ. ಇನ್ನು ಕೆಲವು ಭೂಭಾಗಗಳನ್ನು ತಪ್ಪಿಸಲು ಅಲ್ಲಲ್ಲಿ ಅದನ್ನು ಅಂಕುಡೊಂಕಾಗಿ ಎಳೆದಿದ್ದಾರೆ. ಅದರ ಪೂರ್ವದಿಂದ ಪಶ್ಚಿಮಕ್ಕೆ ಹೋದಂತೆ ಒಂದು ದಿನ ಕಳೆದುಕೊಳ್ತದೆ. ಅದೇ ರೀತಿ ಈ ರೇಖೆಯನ್ನು ಪಶ್ಚಿಮದಿಂದ ಪೂರ್ವಕ್ಕೆ ದಾಟಿದಾಗ ಒಂದೇ ದಿನವನ್ನು 2 ಬಾರಿ ಪಡೀತದೆ. ಆದ್ದರಿಂದ ಈ ರೇಖೆಯ ಪೂರ್ವಕ್ಕೆ ಮತ್ತು ಪಶ್ಚಿಮಕ್ಕೆ ಹಾದು ಹೋಗುವಾಗ ಸಮಯ ಮತ್ತು ದಿನಾಂಕವನ್ನು ಸರಿಪಡಿಸಿಕೊಳ್ಳಲು ಸಹಾಯಕ. ಇನ್ನು ಮುಂದಿನ ಪ್ರಶ್ನೆ, ಸಹಕಾರಿ ಸಂಘಗಳ ಪ್ರಯೋಜನಗಳನ್ನು ಬರೀರಿ. ಇಲ್ಲಿ ಮುಖ್ಯವಾಗಿ ಸಹಕಾರಿ ಸಂಘಗಳ ರಚನೆ ತುಂಬ ಸುಲಭವಾಗಿದೆ. ಹೆಚ್ಚು ಬಂಡವಾಳ ಹೂಡುವ ಅವಶ್ಯಕತೆ ಬರೋದಿಲ್ಲ. ಸಮಾನ ಹಕ್ಕು ಬಾಧ್ಯತೆಗಳಿರ್ತವೆ, ಸೀಮಿತ ಹೊಣೆಗಾರಿಕೆ ಇರ್ತದೆ, ಒಂದೇ ಮತದಾನದ ಹಕ್ಕಿರ್ತದೆ, ಪ್ರಜಾಪ್ರಭುತ್ವದ ಮಾದರಿ, ಉಳಿತಾಯದ ಅಭ್ಯಾಸ ರೂಢಿ ಆಗ್ತದೆ ಅಂತಕ್ಕಂಥ ಅಂಶಗಳನ್ನು ಬರೆದ್ರೆ 2 ಮಾರ್ಕ್ಸ್ ಕೊಡ್ತಾರೆ. 3 ಅಂಕದ ಪ್ರಶ್ನೆ, ಗುಪ್ತ ಸಾಮ್ರಾಜ್ಯದ ಪತನಕ್ಕೆ ಕಾರಣಗಳು ಏನು? ನೋಡಿ, ಮುಖ್ಯವಾಗಿ ಗುಪ್ತ ಸಾಮ್ರಾಜ್ಯದ ಪತನಕ್ಕೆ ಕಾರಣಗಳೇನಪ್ಪ ಅಂದರೆ ಅದು ಹೂನರ ದಾಳಿ ಅಂತ ನಾವು ಹೇಳ್ತೀವಿ. ಎರಡನೇದು, ಬೃಹತ್ ಸುಸಜ್ಜಿತ ಸೇನೆಯನ್ನು ಗುಪ್ತರು ಹೊಂದಿರಲಿಲ್ಲ. ಗುಪ್ತರು ಅಧಿಕಾರವನ್ನು ದುರುಪಯೋಗ ಮಾಡಿದರು. ಪುರೋಹಿತರು ದಾನದತ್ತಿಯನ್ನು ಪಡೆದು ಆರ್ಥಿಕ ವಿನಾಯಿತಿಯನ್ನು ಪಡಿತಾರೆ. ಕೃಷಿಕರು, ನಿವಾಸಿಗಳು, ಕುಶಲಕಾರ್ಮಿಕರು ಭೂಮಾಲೀಕರ ಕಟ್ಟುಪಾಡಿಗೆ ಅಧೀನರಾಗ್ತಾರೆ ಅಂತ ಬರೆದ್ರೆ ಸಾಕು. ಇನ್ನು ಚೋಳರ ಆಳ್ವಿಕೆಯ ಪ್ರಮುಖ ಲಕ್ಷಣಗಳನ್ನು ಕೇಳಿದ್ದಾರೆ. ಅದು ಗ್ರಾಮದ ಸ್ವಯಮಾಧಿಪತ್ಯದ ಬೆಳವಣಿಗೆ, ಗ್ರಾಮ ಸಭೆಗಳು ಪ್ರಥಮ ಸಭೆಗಳಾಗಿತ್ತು. ತರಕುರಂ ಅಂತಕ್ಕಂಥ ಒಂದು ಹಳ್ಳಿ, ಪ್ರತಿ ಕುರಂಗೂ ಮಹಾಸಭೆ ಎನ್ನುವ ಗ್ರಾಮ ಸಭೆ ಇತ್ತು. ಇದನ್ನು ಪೇರುಂಗುರಿ ಎಂದು ಅದರ ಸದಸ್ಯರನ್ನು ಪೇರು ಮಕ್ಕಳಂತ ಕರೀತಾ ಇದ್ರು. ಸದಸ್ಯರನ್ನು ಚುನಾವಣೆ ಮೂಲಕ ಆರಿಸ್ತಾ ಇದ್ರು. ಸಂಸ್ಕೃತ ವಿದ್ವಾಂಸರು ಹಾಗೂ ಶ್ರೀಮಂತರು ಚುನಾವಣೆಗೆ ಅರ್ಹತೆಯಾಗಿದ್ದರು. ಯಾರಪ್ಪ ಅಂದರೆ ಚೋಳರ ಮನೆತನದಲ್ಲಿ. ಇನ್ನು ವಾಯುಮಂಡಲದ ಒತ್ತಡ ಅಂದ್ರೇನು? ಪ್ರಮುಖ ಒತ್ತಡದ ಪಟ್ಟಿಗಳನ್ನು ಬರಿಬೇಕು. ಸೊ ಗಾಳಿಯ ತೂಕವನ್ನು ಹೊಂದಿದ್ದು ಭೂಮಿ ಮೇಲೆ ಒತ್ತಡವನ್ನುಂಟು ಮಾಡುವುದೇ ವಾಯುಮಂಡಲದ ಒತ್ತಡ. ಪ್ರಮುಖವಾಗಿ ಇಷ್ಟು ಪ್ರಪಂಚದ ಒತ್ತಡ ಪಟ್ಟಿಗಳು ಬರ್ತವೆ. ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ, ಉತ್ತರ ಉಷ್ಣವಲಯದ ಅಧಿಕ ಒತ್ತಡದ ಪಟ್ಟಿ, ದಕ್ಷಿಣ ಉಷ್ಣವಲಯದ ಅಧಿಕ ಒತ್ತಡದ ಪಟ್ಟಿ, ಉತ್ತರ ಉಪದ್ರವೀಯ ಕಡಿಮೆ ಒತ್ತಡದ ಪಟ್ಟಿ, ದಕ್ಷಿಣ ಉಪದ್ರವೀಯ ಕಡಿಮೆ ಒತ್ತಡದ ಪಟ್ಟಿ, ಉತ್ತರ ಧ್ರುವೀಯ ಅಧಿಕ ಒತ್ತಡದ ಪಟ್ಟಿ ಮತ್ತು ದಕ್ಷಿಣ ಧ್ರುವೀಯ ಅಧಿಕ ಒತ್ತಡದ ಪಟ್ಟಿ. ಇನ್ನು ಜಲಮಾಲಿನ್ಯದ ದುಷ್ಪರಿಣಾಮಗಳನ್ನೇ ಕೇಳಿದ್ದಾರೆ. ನೀರು ಕಲುಷಿತವಾಗುವುದು, ಕಾಲರಾ, ಕ್ಷಯ, ಕಾಮಾಲೆ ರೋಗ ಬರೋದು, ಜಲಚರಗಳ ಸಾವಿಗೆ ಕಾರಣ, ವ್ಯವಸಾಯಕ್ಕೆ ಹಾನಿ, ಪರಿಸರ ಅಸಮತೋಲನಕ್ಕೆ ಕಾರಣ, ನೀರಿನಲ್ಲಿರುವ ಆಮ್ಲಜನಕದ ಪ್ರಮಾಣ ಕಡಿಮೆ ಅಂತಕ್ಕಂಥ ಪಾಯಿಂಟ್ಸ್ ಬರೆದ್ರೆ ಸಾಕು. ಇನ್ನು ಬೇಡಿಕೆ ರಾಷ್ಟ್ರದ ಪ್ರಗತಿಯ ಪ್ರತೀಕ ಸಮರ್ಥಿಸಿರಿ ಅಂತ ಕೇಳಿದ್ದಾರೆ. ಇದು ಉತ್ಪಾದನಾ ಕ್ಷೇತ್ರದಲ್ಲಿ ಬೇಡಿಕೆ ಪ್ರಭಾವ ಹೆಚ್ಚಿದೆ. ಎಸ್, ಬೇಡಿಕೆ ಹೆಚ್ಚಾದಾಗ ಉತ್ಪಾದನೆ, ಉದ್ಯೋಗ, ವರಮಾನ ಪೂರೈಕೆ ಹೆಚ್ಚಾಗ್ತದೆ. ಜನರ ಜೀವನದ ಮಟ್ಟದ ಸುಧಾರಣೆ, ರಾಷ್ಟ್ರದ ವರಮಾನ ಹೆಚ್ಚಾಗಿ ರಾಷ್ಟ್ರ ಪ್ರಗತಿ ಹಾದಿಯಲ್ಲಿ ಮುಂದುವರಿತದೆ. ಬೇಡಿಕೆ ಕಡಿಮೆಯಾದಲ್ಲಿ ಉತ್ಪಾದನೆ ಕಡಿಮೆಯಾಗಿ ಆದಾಯ ಕಡಿಮೆಯಾಗ್ತದೆ, ನಿರುದ್ಯೋಗ ಹೆಚ್ಚುತ್ತದೆ, ಜನರ ಜೀವನ ಮಟ್ಟ ಕುಸಿತದ, ರಾಷ್ಟ್ರದ ಪ್ರಗತಿ ಕುಸಿತದ. ಆದ್ದರಿಂದ ಬೇಡಿಕೆ ರಾಷ್ಟ್ರದ ಪ್ರಗತಿಯ ಪ್ರತೀಕ ಅನ್ನೋದನ್ನು ಬರಿಬೇಕು. ಇನ್ನು ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಲಕ್ಷಣಗಳು ಪ್ರತಿ ಸಾರಿ ಕೇಳ್ತಾರೆ. ಜನತಾ ಸರ್ಕಾರ, ಪ್ರತಿನಿಧಿಗಳನ್ನು ಜನರೇ ಚುನಾಯಿಸ್ತಾರೆ, ಪ್ರತಿನಿಧಿಗಳು ಜನರ ಪರ ಕಾನೂನು ರಚಿಸ್ತಾರೆ, ಸಾರ್ವತ್ರಿಕ ವಯಸ್ಕ ಮತದಾನದ ತತ್ವ, ಎಲ್ಲ ಪ್ರಜೆಗಳು ಕಾನೂನಿನ ದೃಷ್ಟಿಯಲ್ಲಿ ಸಮ, ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿ ಇರ್ತಾವೆ, ಜನರ ಸರ್ವತೋಮುಖ ಅಭಿವೃದ್ಧಿಗೆ ವಿಶೇಷ ಗಮನ, ಪ್ರಜಾಪ್ರಭುತ್ವ ವ್ಯಕ್ತಿ ಪೂಜೆಗೆ ವಿರುದ್ಧ. ಇನ್ನು ಭೂಮಿಯಲ್ಲಿನ ಅಂತರ್ಜಲ ಕಡಿಮೆಯಾಗುವುದಲ್ಲೇ ನೀವು ಏನೇನು ಮಾಡ್ತೀರಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಒನ್, ಮಳೆ ನೀರಿನ ಕೊಯ್ಲು, ಅರಣ್ಯೀಕರಣ, ಮಣ್ಣಿನ ಸಂರಕ್ಷಣೆ, ಚೆಕ್ ಡ್ಯಾಮ್ ನಿರ್ಮಾಣ ಮಾಡಬೇಕು, ಇಂಗುಗುಂಡಿ ನಿರ್ಮಾಣ ಮಾಡಬೇಕು, ನೀರಿನ ಬರುಬಳಕೆಯನ್ನು ಮಾಡಬೇಕು. ಇನ್ನು ಭಾರತದ ನಕ್ಷೆಯಲ್ಲಿ ನಿಮಗೆ ಸಾತ್ಪುರ್ ಬೆಟ್ಟ ಕೊಟ್ಟಿದ್ದಾರೆ. ತಲಕಾಡನ್ನು ಗುರುತಿಸಬೇಕು, ನಾಸಿಕ್, ಹಾನಗಲ್ಲಗಳನ್ನು ಗುರುತಿಸಬೇಕು. ಇದು ಕೂಡ ಬಂದರೆ ಬರ್ತದೆ, ನೀಟಾಗಿ ನೋಡ್ಕೊಡ್ರಿ. ಇಷ್ಟು ಮಾಡಲ್ ಕ್ವಶನ್ ಪೇಪರ್ ಇತ್ತು ಅಂತ ಹೇಳ್ತಾ ಎಲ್ಲರಿಗೂ ಶೇರ್ ಮಾಡಿ, ಲೈಕನ್ನು ಮಾಡೋದನ್ನು ಮಾತ್ರ ಮರೆಯದಿರಿ.